ಅದು ಚಿಕ್ಕ ಭೂಮಿಕಾ, ಇದು ದೊಡ್ಡ ಭೂಮಿಕಾ. ಇದು ಭೂಮಿಕಾ ಕರಿ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ನಮ್ಮ ಮನೆ ಹೋಮ್ ಟೂರ್ ಅಂತೆ, ಚಿಕ್ಕ ಮನೆ. ಅಲ್ಲ ಗೈಸ್, ಮನಸ್ಸು ದೊಡ್ಡದಾಗಿರ್ಬೇಕು, ಮನೆ ಇಂಪಾರ್ಟೆಂಟ್ ಅಲ್ಲ. ಫೋನ್ ಬರ್ತೈತಂತ. ಭೂಮಿಕಾ ಅವ್ರ ಅಮ್ಮ ಏನಾಗಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಲ್ಲಿ ಮಕ್ಕಳೆಲ್ಲ ನನ್ನೇ ನೋಡ್ತಾವ್ರೆ. ಹೋಗಿ 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 ವಾಯ್ಸ್ ಜೋರು ಮಾಡಿ. ಏನು ಗೊತ್ತಾ, ಇವಳೇನೋ ಫುಲ್ ಫೋರ್ಸ್ ಮಾಡ್ತಾ ಇದ್ದಾಳೆ ಹೋಮ್ ಟೂರ್ ಅಂತೆ. ಬನ್ನಿ, ನಮ್ಮ ಮನೆ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮನಸ್ಸು ದೊಡ್ಡದಾಗಿರ್ಬೇಕು, ಮನೆ ಅಲ್ಲ. ಏನಂತೀರ ಗೈಸ್, ನಿಜ ತಾನೆ? ಎಂಟ್ರೆನ್ಸ್, ಇದು ರೂಮು. ಆ್ಯಕ್ಚುಲಿ ರೂಮ್ ತುಂಬ ಫುಲ್ ಮೆಸ್ಸಿ ಆಗಿದೆ. ನಾನು ಇಲ್ಲೇ ಮಲ್ಕೊಳ್ಳೋದು. ಪರವಾಗಿಲ್ಲ. ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಭೂಮಿಕೊಂದು ಫೋಟೋ ಗೈಸ್. ಅದು ಚಿಕ್ಕ ಭೂಮಿಕಾ, ಇದು ದೊಡ್ಡ ಭೂಮಿಕಾ. ಆಮೇಲೆ ಇದು ರೂಮು. ಇಲ್ಲಿ ಮಂಜುನಾಥ ಸ್ವಾಮಿ ದೇವರಿದ್ದಾರೆ. ಇಲ್ಲಿ ಅವಳ ಮಿರರ್ ಐತೆ. ಸುಮ್ಮನೆ ಜಾಸ್ತಿ ಇಷ್ಟ ಮಿರರ್. ಇಲ್ಲಿ ಬಜರಂಗ್ ಬಲಿ. ಆಮೇಲೆ ಬನ್ನಿ ಇಲ್ಲಿ ಗುಣ ಫೇವ್ರೆಟ್ ಶ್ರೀಕೃಷ್ಣ ಇದ್ದಾರೆ, ನನ್ನ ಫೇವ್ರೆಟ್. ನೆಕ್ಸ್ಟ್ ಆ್ಯಂಡ್ ದೆನ್ ನಾನು ಇಲ್ಲೇ ಏನು ಸ್ನ್ಯಾಪ್ ಹಾಕೋದು, ರೀಲ್ಸ್ ಮಾಡೋದು, ಏನೇ ಮಾಡಿದ್ರು ಇಲ್ಲೇ ಮಾಡೋದು. ಇದೇ ಮಿರರ್. ಇದು ಹಾಲ್, ವಾಶ್ರೂಮು. ಪುಟ್ಟ ಶೋಕೇಸಲ್ಲಿ ಪುಟ್ಟ ಪುಟಾಣಿಗಳಿದ್ದಾರೆ. ಇಲ್ಲಿ ನೋಡ್ಬೇಕಿದೆ, ಆ ಕಡೆ ಈ ಕಡೆ ಹೋಯ್ತಾ ಇಲ್ಲ. ಇದ್ಯಾರು ನಿನ್ನ ತಮ್ಮ ಅನ್ಸುತ್ತಲ್ವಾ? ತಮ್ಮ ಅಪ್ಪು. ಇದು ಭೂಮಿಕಾ ಈ ಕಡೆ ಇದ್ದಾಳೆ ನೋಡಿ ಗೈಸ್. ಲೈಟ್ ಇಲ್ಲ. ಲೈಟ್ ಹಾಕಿದ್ದೀನಿ. ಇದು ಒಂದು ನಿಮಿಷ ಹಂಗೆ. ಇದು ಎಷ್ಟನೇ ಕ್ಲಾಸ್ದು ಭೂಮಿಕಾ? ಗೊತ್ತಿಲ್ಲ, ಫಸ್ಟ್ ಸೆಕೆಂಡ್ ಅನ್ಸುತ್ತೆ. ಇದು ಫಸ್ಟ್ ಸೆಕೆಂಡ್. ಜಾಸ್ತಿ ಆಯಿತು ಬೆಳಕು. ಬೇಡ ಆಫ್ ಮಾಡು, ಇದು ಕಾಣಿಸುತ್ತೆ. ಇದು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಭೂಮಿಕಾ. ಮಗ್ಗಿನ ಜಡೆ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿಯಾಗೋಳೆ. ನೆಕ್ಸ್ಟು ಇದು ನನ್ನ ಬರ್ಡೇಗೆ. ಅದು ಎಷ್ಟನೇ ವರ್ಷದ ಬರ್ಡೇ? ಎಷ್ಟನೇ ವರ್ಷದ ಗೊತ್ತಿಲ್ಲ. ಅದು ಫುಲ್ ಆಲ್ಬಮ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಗೈಸ್. ಯಾರ್ಯಾರು ನೋಡ್ತಾ ಇದ್ದೀರಾ ನೋಡಿ ಭೂಮಿಕಾ ನೋಡ್ರಿ. ಭೂಮಿಕಾ ಇದು ಅಯ್ಯೋ, ಅದು ಕಾಣಂಗೆ ಇಲ್ಲ. ಇರಿ ಗೈಸ್, ತೋರಿಸ್ತೀನಿ. ಅದು ಸಖತ್ತಾಗೈತೆ. ಇಲ್ಲಿ ನೋಡಿ ಗೈಸ್. ನಾನು ಹೆಂಗಿದೀನಿ ನೋಡು ಗುಣ, ಪ್ಲೀಸ್. ಇದು ಭೂಮಿಕಾ. ಭೂಮಿಕಾ. ಅಯ್ಯೋ, ಬ್ಲರ್ ಆಗ್ಬಿಡ್ತು. ಅದನ್ನಷ್ಟು ತೋರಿಸಿದ ತಕ್ಷಣ ಬ್ಲರ್ ಆಯ್ತು, ವಿಡಿಯೋ ಬ್ಲರ್ ಆಯ್ತು. ಆಮೇಲೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಮಗು. ಇದೆರಡು ಕೂಡ ಅವಳೇ ಗಿಫ್ಟ್ ಮಾಡಿದ್ದು. ಅಲ್ಲೊಂದು ಮಗ್ಗಿದೆ. ಅದು ಫಸ್ಟ್ PU ಅಲ್ಲಿ ಇದ್ದಾಗ ಅವಳು ಆಕ್ಚುಲಿ ಹಾಸ್ಟೆಲ್ಗೆ ಹೋಗ್ತಾ ಇದ್ಲು. ನಾರಾಯಣ ಅವಳು PU ಓದಿದ್ದು. ಸೊ ಮತ್ತೆ 2 years ಬರೋಕ್ಕಾಗಲ್ಲ ಅಂತ ಅವಳು ಗಿಫ್ಟ್ ಮಾಡಿದ್ದು. ಇದು ನಮ್ಮ ಮನೆ ಫ್ರಿಡ್ಜು. ಬೆಳಗ್ಗೆ ಮನೆ ಬೆಡ್ಶೀಟ್ ಎಲ್ಲ ಒಗ್ಯಾಕೆ ಹಾಕ್ಬಿಟ್ಟಿದೆ. ಅದೆಲ್ಲ ಯಾರು ತೋರ್ಸಲ್ಲ ಬಿಡು. ಇಲ್ಲಿ ಕೃಷ್ಣ, ಒನ್ ಮೋರ್ ಕೃಷ್ಣ. ಮನೇಲಿ ಶ್ರೀಕೃಷ್ಣ ಇಬ್ರು ಎರಡಿದ್ದಾರೆ. ಗುಣ ಅಂತ ಒಳ್ಳೆ ದಿನ ಬಂದಿದ್ದಾಳೆ ಅಂದ್ರೆ ಇವತ್ತು ನಮ್ಮ ಮನೇಲಿ ತಿರುಪತಿ ಪ್ರಸಾದ. ಓ ಮೈ ಗಾಡ್, ನೈಸ್. ತಿರುಪತಿ ನಮ್ಮ ಮನೆ ದೇವರು. ಅಡುಗೆ ಮನೆ ನಮ್ಗೆ ಇಷ್ಟ ಆಗೋ ಪ್ಲೇಸ್. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅವ್ರಮ್ಮ. ವಾವ್, ಮಸ್ತು. ಇದು ನಮ್ಮ ಭೂಮಿಕನ್ ಫೇವ್ರೆಟ್ ಗಾಡು ಸಾಯಿಬಾಬಾ. ಆಮೇಲೆ ಇದು ಸಾಯಿಬಾಬಾ ಅವ್ರ. ಅದು ಕ್ವೆಶನ್ ಆನ್ಸರ್ಸ್ ಬುಕ್ ಅಂತ ತೋರಿಸಿದೆ, ಹೇಳ್ತೀನಿ ನಾನೇನಂತ. ಅಯ್ಯಪ್ಪ, ನಿಮ್ಮ ಪ್ರಶ್ನೆಗೆ ಅಲ್ಲಿ ಅದು ಬುಕ್ ಏನಂತಂದ್ರೆ ನಮ್ಗೆ ಇವಾಗ ಫುಲ್ ಕನ್ಫ್ಯೂಷನ್ಸ್ ಇರುತ್ತೆ. ಒಂದ್ ಡಿಸಿಷನ್ ಮಾಡಿರ್ತೀವಿ, ಬಟ್ ಕ್ವೆಶನ್ಸ್ ಕನ್ಫ್ಯೂಷನ್ಸ್ ಎರಡೂ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಸಾಯಿಬಾಬಾನ ನೆನ್ಸ್ಕೊಂಡು ಕುತ್ಕೊಂಡು ಯಾವ್ದಾದ್ರು ನಾವು ಕ್ವೆಶನ್ ನ ಕೇಳ್ಬೇಕು. ಕ್ವೆಶನ್ ಕೇಳಕ್ಕಿಂತ ಮುಂಚೆ ನಮ್ಮ ಮನ್ಸಲ್ಲಿ ಒಂದು ನಂಬರ್ 1 ಇಂದ 1000 ತನಕ ನಂಬರ್ನ ನೆನ್ಸ್ಕೊಂಡು ನಮ್ ಕ್ವೆಶನ್ ನ ಕೇಳ್ಬೇಕು. ಮತ್ತೆ ಆ ನಂಬರ್ನ ನೋಡಿದ್ರೆ ಅಲ್ಲಿ ನಮ್ಗೆ ಆನ್ಸರ್ ಸಿಕ್ಕತ್ತೆ. ಅಂದ್ರೆ ಏನ್ ಮಾಡಿದ್ರೆ ಆ ಕ್ವೆಶನ್ಗೆ ಸೊಲ್ಯೂಷನ್ ಇರುತ್ತೆ ಅಂತ. ಅದು ಬುಕ್ ಸ್ವಲ್ಪ ನೀಟಾಗಿ ತೋರಿಸ್ತೀಯಾ?
ಎಸ್ ಹ್ಯಾಂಡ್ ವಾಶ್ ಏನು ಮಾಡಿಲ್ಲ, ನಮ್ಮ ಅಮ್ಮ ಬಂದರೆ ಬೈತಾರೆ, ಅವ್ರು ಪಾತ್ರೆ ಹಚ್ತಾ ಇದ್ದಾರೆ, ಪರವಾಗಿಲ್ಲ. ನೋಡಿಲ್ಲಿ ಇಲ್ಲಿದೆ ನೋಡು, ಇಲ್ಲಿ ನೋಡು 1 to 1001 ತನಕ ಆನ್ಸರ್ಸ್ ಇರುತ್ತೆ. ಈ ಥರ ಕ್ವೆಶನ್ಸ್ ಇರುತ್ತೆ, ಆನ್ಸರ್ಸ್ ಇರುತ್ತೆ. ಇವಾಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಕ್ವೆಶನ್ ಕೇಳ್ತೀನಿ, ನಾನು ಸುಮ್ಮನೆ ನನ್ನ ಮನಸ್ಸಲ್ಲಿ 555 ಅಂತ ಅನ್ಕೊಂತೀನಿ ಅನ್ಕೋ. 555 ನೋಡಿ ಇವಾಗ 555 ಹುಡುಕ್ತೆ, ಇಲ್ಲಪ್ಪ 555 ನೋಡಿಲ್ಲಿದೆ. ನಿಮ್ಮ ಕಾರ್ಯಗಳು ನೆರವೇರಿ ಸುಖ ಶಾಂತಿ ಪ್ರಾಪ್ತಿಯಾಗಲು ನಿಯಮಿತವಾಗಿ ನಿತ್ಯವೂ 7 ದಿನಗಳವರೆಗೆ ಸಂತೋಷದಿಂದ ಸುಂದರಕಾಂಡದ ಪಠನೆ ಮಾಡಿ. ಸೊ ಅಲ್ಲಿ ಬರೋದನ್ನ ನಾವು ಮಾಡಬೇಕು. ಅಲ್ಲಿ ಬರೋದನ್ನ ನಾವು ಮಾಡಿದಾಗ ಅಲ್ಲಿತ್ತು ನೋಡಿ ಸ್ಟಾರ್ಟಿಂಗ್ ಫಸ್ಟ್ ಲೈನಲ್ಲಿ, ಲೈಕ್ ಅದು ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಅದಾಗುತ್ತೆ. ಆ್ಯಕ್ಚುಲಿ ಇಟ್ಸ್ ಇಂಟ್ರೆಸ್ಟಿಂಗ್. ನಾನು ಇದ್ರ ಬಗ್ಗೆ ನಂಗೆ ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು. ನನಗೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ನಂಗೆ ಸಾಯಿಬಾಬಾ ಅಂದರೆ ಇಷ್ಟ ಆಗೋಕ್ಕೂ ನಮ್ಮ ಚಿಕ್ಕಮ್ಮನೇ ಕಾರಣ. ಯಾಕಂದರೆ ಅವರು ಯಾವಾಗಲೂ ಈ ಥರ ನನಗೆ ಕ್ವಶನ್ ಆನ್ಸರ್ಸ್ ಕೇಳಿಸೋರು. ನಾನು ಅವ್ರನ್ನ ಏನಾದರೂ ಕೇಳಿದಾಗೆಲ್ಲ ನಾನು ಅಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗ್ತಾನೆ ಬರ್ತಾ ಬರ್ತು. ನಾನು ಏನು ಅಂದ್ಕೊಂಡ್ರು ಅದಾಗೋದು. ನಾನು ಸರಾಮಾಗಿ ಮಾಡಿ ಅಂದರೆ ಆಗೋದು. ಸೊ ಹಂಗಾಗಿ ನಾನು ಅವ್ರನ್ನೇ ಏನೇ ಆದರೂ ಸಾಯಿರಾಮ್ ಅಂತ. ಅವಳು ಪ್ರತಿಯೊಂದು ಇನ್ಸಿಡೆಂಟಲ್ಲೂ ಸಾಯಿರಾಮ್ ಅಂತಾನೇ ಇರ್ತಾಳೆ. ಸೊ ನನಗೆ ಸಖತ್ ಇಷ್ಟ ಆಯಿತು. ದೇವ್ರ ಮನೆ, ನಮ್ಮ ಮನೆಗಳ ಕಡೆ ಎಲ್ಲ ಹಿಂಗೆ ಜೋಡಿಸಿರ್ತಾರೆ, ತುಂಬ ಚೆನ್ನಾಗೈತೆ. ಇದು ಸ್ಟೆಪ್ ವೈಸ್ ರಾಘವೇಂದ್ರ ಸ್ವಾಮಿ ಕಳಶ, ಇದು ಮಿಳ್ಳೆ ಅಂತಾರೆ. ರಾಘವೇಂದ್ರ ಸ್ವಾಮಿ ಅವರು ರಾಯರು. ಇದು ಮಿಳ್ಳೆ. ಆಮೇಲೆ ಇದು ಕಳಶ. ತೆಂಗಿನಕಾಯಿ ಇಡಲ್ವಾ ಅದರಲ್ಲಿ? ನಾವು ಅದಿರಲ್ಲ, ನಾವು ಬರೀ ನೋಡಿದ್ದಷ್ಟೇ ಎಲೆ, ಅದು ಬೆಳ್ಳಿದೆ. ಆಮೇಲೆ ಇದು ಬಂದು ಕರು ಮತ್ತೆ ಹಸು, ಅದು ಗೋಮಾತೆ. ಇದು ಲಕ್ಷ್ಮೀ ತಾಯಿ, 2 ಆನೆ, ಅನ್ನಪೂರ್ಣೇಶ್ವರಿ ಒಂದು, ಸರಸ್ವತಿ ಅನ್ನಪೂರ್ಣೇಶ್ವರಿ, ಗೌರಿ, ಅದು ಗಣೇಶ. ಅದು ಸೆಲ್ಫ್ ಡೈರಿ ಅಂದರೆ ಹಿಂಗಿರ್ ಒಂದಷ್ಟು ದೇವ್ರ ಶ್ಲೋಕಗಳು ಬರ್ದಿದ್ದೀನಿ. ಆಮೇಲೆ ದಿನ ಬೆಳಗ್ಗೆ ಆದರೆ ಓದೋಕ್ಕೆ ಈ ಥರ ರಿಮೈಂಡರ್ಸು ಬರ್ಕೊಂಡಿದ್ದೀನಿ ಅಷ್ಟೇ. ಆದರೆ ನಿಜವಾಗ್ಲೂ ಏನು ಒಂದಿನಕ್ಕೂ ಓದಿಲ್ಲ. ಈಗ ನೋಡು ಏನೇನು ನನಗೆ ಇಂಪಾರ್ಟೆಂಟ್ ಆಗಿರ್ಬೇಕಂತ, ಅದು ರೆಸಲ್ಯೂಷನ್ ಫಾರ್ 2025 ಬರ್ದೆ. ಇದೆಲ್ಲರೂ ಮಾಡುವಂಥ ಕೆಲಸ. ಎಲ್ಲರೂ ಅನ್ಕೋತೀವಿ ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕು ಈ ವರ್ಷ ಅಂತ ಎಲ್ಲ ಬರಿತೀವಿ. ನಾವೇನು ಮಾಡ್ತೀವಿ ಅದನ್ನೇ ಮಾಡೋದು. ಇದು ಏನಿದು ಏನೋ ಲೆಟರು, ಇದು ಯೋಗಿತಾ ಮ್ಯಾಮ್ಗೆ ಲೆಟರ್ ಬರೆಯುವಾಗ ಡೆಮೋ ಲೆಟರ್. ಓಹೋ. ಸೊ ಫಸ್ಟ್ ಇದ್ರಲ್ಲಿ ಬರೆದು ಆಮೇಲೆ ಅದರಲ್ಲಿ ಬರೆದಿದೆ. ಆ್ಯಂಡ್ NCC ಬುಕ್ ಇತ್ತು. NCC ಬುಕ್ಕಲ್ಲಿ ನನಗೆ ರ್ಯಾಂಕ್ ಬಂದಾಗ ಯಾರ್ಯಾರು ಏನೇನು ವಿಶ್ ಮಾಡಿದ್ರು ಆ್ಯಂಡ್ ಏನು ಸಜೆಸ್ಟ್ ಮಾಡಿದ್ರು ಅಂತೆಲ್ಲ ಬರೆದಿದ್ದೆ. ಅಂದರೆ ಹಂಗಿರು ಹಿಂಗಿರು ಅಂತೆಲ್ಲ ಸಜೆಸ್ಟ್ ಮಾಡಿರ್ತಾರೆ. ಅದರಲ್ಲಿ ಜಾಸ್ತಿ ಸಜೆಷನ್ ಅದೇ ಇರುತ್ತೆ ಅನ್ಸುತ್ತೆ. ಯೋಗಿತಾ ಮ್ಯಾಮ್ದು, ಇಂದು ಯೋಗಿತಾ ಮ್ಯಾಮ್ದು ಮ್ಯಾಮ್ ಕೂಡ ಹೇಳಿದ್ರು.